ನನ್ನಿಂದ ಹೆಲ್ಪ? ಏನು ಹೆಲ್ಪ? ಅದು ಆಂಟಿ ಹೆಂಗೆ ಹೇಳ್ಬೇಕಂತ ಗೊತ್ತಾಗೋದು. ಆ್ಯಕ್ಚುಲಿ ಇವತ್ತು ಮತ್ತೊಂದು ಕಣ್ಣೆ ನೋಡೋಕೆ ಹೋಗ್ಬೇಕಿತ್ತಂಟಿ ನಾನು. ಆದ್ರೆ ನನಗೆ ಯಾಕೋ ಮನಸ್ಸು ಬರಲಿಲ್ಲ. ಏನೋ ನಾನು ಒಂದಿಷ್ಟು ಹುಡುಗಿಯರು ನೋಡೀನಿ, ಆದ್ರೆ ಸುಮಾರು ನೋಡಿದ ತಕ್ಷಣ ನನಗೆ ಯಾಕೋ ಇಷ್ಟ ಆಗಿಬಿಟ್ರಂಟಿ. ನನ್ನ ಮನಸ್ಸೊಳಗೆ ಮದುವೆ ಅಂತಾದ್ರೆ ಅವ್ರನ್ನ ಆಗಬೇಕು ಅಂತ ಅಂದ್ಕೊಂಡೀನಿ. ಅದಕ್ಕೆ ನಿಮ್ಮ ಸಹಾಯ ನನಗೆ ಬೇಕಾಗಿತ್ತು. ಹೌದಾ? ನಿನ್ನ ಮಾತು ಕೇಳಿ ನನಗೂ ಭಾಳ ಖುಷಿ ಆಯ್ತಪ್ಪ. ಇದ್ದಿದ್ದೆ ಹೇಳ್ಬೇಕಂದ್ರೆ ಅಂಥ ಒಳ್ಳೆ ಹುಡುಗಿ ನಿನಗೆ ಎಲ್ಲಿ ಹುಡುಕಿದ್ರೂ ಸಿಗಂಗಿಲ್ಲ. ಅವತ್ತು ನಿಮ್ಮ ಅಕ್ಕ ಹೇಳಿದ ಒಂದೇ ಒಂದು ಮಾತಿಗೆ ನಿಮ್ಮ ಹೋದ್ರಿ ನನಗೂ ಚಲೋ ವರ ಇತ್ತು, ಮದುವೆ ಆದ್ರೆ ಚಂದ ಇರ್ತಿತ್ತು ಅಂತ ನನಗೂ ಅನಿಸಿತ್ತು. ಅದು ಹೀಗೆಲ್ಲ ಆತಲ್ಲ, ನಾವು ಸುಮ್ಮನಾಗ್ಬಿಟ್ಟಿದ್ವಿ. ನಿನಗೆ ಇಷ್ಟ ಆಮೇಲೆ ಬಂದು ಕೇಳ್ಬೇಕಪ್ಪ ನಿಮ್ಮ ಮನೆಗೆ ಇನ್ನೊಂದ್ಸಲ ಅವ್ರೇನು ಮಾಡಿಕೊಡ್ತಾರೆ. ನೀವು ಮದುವೆ ಆಗೋದ್ರಿಂದ ಅವ್ರ ಅಣ್ಣನ ಸಿಟ್ಟು ಅಕ್ಕಿ ಮೇಲೆ ಹೊಕ್ಕೈತಿ. ಅವ್ರ ಅಣ್ಣನ ಜೊತೆ ಚೆನ್ನಾಗಿ ಮಾತಾಡ್ತಾರಂತ ನನಗೆ ಅನಿಸ್ತೈತೆ ನೋಡಿ. ಹೌದಾ? ಇಷ್ಟೆಲ್ಲ ಆಯ್ತಾ ಆಂಟಿ? ಅಯ್ಯೋ ದೇವ್ರೆ, ನಮ್ಮ ಅಕ್ಕನಿಂದ ಏನೆಲ್ಲ ಆಯ್ತು. ಯಾರಿಂದ ಏನು ತಪ್ಪತ್ತಂತ ಹೇಳಕ್ಕೆ ಬರೋದಿಲ್ಲಪ್ಪ. ಒಂದಿಷ್ಟು ಪರಿಸ್ಥಿತಿಗಳು, ಸಂದರ್ಭಗಳು ಮನುಷ್ಯನ ಏನು ಬೇಕಾದ್ರೂ ಆಡಿಸ್ತಾವ ಅಷ್ಟೇ. ಯಾವಾಗ ಬರ್ತೀಪ? ನಮ್ಮ ಮನೆಗೆ ಹೋಗಿ ಮಾತಾಡಲ್ಲ, ಹಿಂಗೆ ಹುಡುಗ ಸಿಕ್ಕಿದ್ದಂತೇಳಿ. ಅಯ್ಯೋ ಬೇಡ ಆಂಟಿ, ಇದ್ರಕ್ಕಿಂತನೂ ಒಂದು ಇಂಪಾರ್ಟೆಂಟ್ ವಿಚಾರ ನಮ್ಮ ಜೊತೆ ಮಾತಾಡ್ಲಿಕ್ಕೆ ಬೇಕು. ಏನಪ್ಪ? ಆಂಟಿ ಅದು ಏನಂತಂದ್ರೆ ನಮ್ಮ ಅಕ್ಕ, ನಾನು ನಿಮ್ಮ ಮುಂದೆ ಏನು ವಿಚಾರ ಮಾತಾಡೋದಿಲ್ಲ, ನಮ್ಮ ಅಕ್ಕನ ಮುಂದೆ ನಾನು ಆಲ್ರೆಡಿ ವಿಚಾರ ಮಾತಾಡೀನಿ. ಆದರೆ ನಮ್ಮ ಅಕ್ಕ ಹುಡುಗಿ ಬೇಡ, ನನಗೇನು ಹುಡುಗಿನ ಸಮಸ್ಯೆ ಇಲ್ಲ, ನನಗೂ ಮಾಡ್ಕೋಬೇಕಂತ ಮನಸ್ಸಿಗೆ ಬಂದಿತ್ತು. ಹುಡುಗಿ ನೋಡ್ಬೇಕಂದ್ರೆ ಮನೆಯದೆಲ್ಲ ಮಾಡ್ಕೊಂಡು ಹೋಗ್ಕಾಳ ಅಂಥೇಳಿ. ಆದ್ರೆ ಅಕ್ಕಿ ನೋಡಿದ್ರೆ ಹಿಂಗೆ ಬಾಂಡೆ ತಿಕ್ಕುದು, ಅದು ನಮ್ಮ ಕಳ್ಳು ಬೆಳ್ಳ್ಯಾಗ. ನಾಳೆ ಮದುವೆಗೆ ಅಕ್ಕಿನೂ ಕರಿತೀವಿ, ನೋಡಿಲ್ಲ ಅಂದ್ರೆ ಒಂದು 4 ಮಂದಿ ಮುಂದೆ ಹೇಳ್ತಾಳೆ, ನೋಡು ಮನೆ ಕೆಲಸ ಮಾಡೋಕೆ ಹುಡುಗಿನ ಮನೆ ಸೊಸಿ ಮಾಡ್ಕೊಂಡಾರನು ಮಾತು ನಮಗೆ ಬರ್ತಾವೆ, ಅದ ಹುಡುಗಿ ಬೇಕಂತ ಏನು ನಿನಗೆ ಅಂಥವು ಬೇಕಾದಷ್ಟು ರಗೂಡು ತೋರಿಸ್ತಾನೆ ನಿಂಗೆ ಆಗು ಅಂತಂತಾರೆ ಆಂಟಿ ಅವ್ರು ನನಗೆ. ಹೌದಾ? ಇಷ್ಟೆಲ್ಲ ಆಯ್ತಾ? ಹೌದಂಟಿ, ಅದಕ್ಕೆ ನಂಗೆ ಏನು ಮಾಡ್ಬೇಕಂತ ಹೇಳ್ತಿಲ್ಲ. ಅದಕ್ಕೆ ನಾ ಮನೆ ಒಳಗೆ ಕಣ್ಣೆ ನೋಡೋಕೆ ಬರೋಂಗಿಲ್ಲ. ನಾ ಮದುವೆ ಆದ್ರೆ ಆ ಹುಡುಗಿನ ಮದುವೆ ಆಗೋದು ಅಂತ ಹೇಳ್ಬಿಟ್ಟಿನಿ. ನಿನ್ನ ಹಾಂ, ಇನ್ನೊಂದು ಹೇಳಬೇಕಿತ್ತು. ಎಲ್ಲಾದರೂ ಫಸ್ಟ್ ಪವನ್ ಅಂತ ಹೆಸರು ತೊಗೊಂಡಿದ್ದೀರಿ, ಆಮೇಲೆ ಉದಯ್ ಅಂತ ತೊಗೊಂಡಿರಿ ಅಂತ ಹೇಳಕತ್ತೀರಿ ಕಮೆಂಟ್ ಬಾಕ್ಸ್ ಒಳಗೆ. ಅದು ಫಸ್ಟ್ ನಾನು ಪವನ್ ಅಂತ ತೊಗೊಂಡಿದ್ದೀನ, ಮರೆತು ಬಿಟ್ಟಿದ್ದೆ ನಾನು ತೊಗೊಂಡೀನಿ ಅಂಥೇಳಿ. ಆಮೇಲೆ ಉದಯ್ ಅಂತ ಸ್ಟಾರ್ಟ್ ಮಾಡಿಬಿಟ್ಟೆ. ಹೀಗಾಗಿ ಈಗ ಉದಯ್ ಅಂತಲೇ ಕಂಟಿನ್ಯೂ ಮಾಡ್ತೀನಿ. ಇವ್ರನ್ನ ನೀವು ಉದಯ್ ಅಂತಲೇ ತಿಳ್ಕೊಳ್ಳಿ. ಹಾಂ, ಉದಯ್ ನೋಡಪ್ಪ, ಮದುವೆ ಅನ್ನೋದು ಇಬ್ಬರು ಪರಸ್ಪರ ಒಪ್ಕೊಂಡು ಆಗುವಂಥದ್ದಲ್ಲ. 2 ಮಂಟನೂ ಒಪ್ಕೊಂಡ್ರೆ ಅವ್ರ ಮದುವೆ ಆದ್ಮೇಲೆ ಸುಖವಾಗಿರೋಕ್ಕೆ ಸಾಧ್ಯ. ಈಗ ನಿಮ್ಮ ಮನೆಯವ್ರು ಎಲ್ಲರದು ವಿರೋಧ ಕಟ್ಕೊಂಡಕ್ಕಿನ ಮದುವೆ ಅದೇ ಅಂತಂದ್ರೆ ನಾಳೆ ಇಂಥಕ್ಕಿನಿ ಹಿಂಗೆ ಮಾಡ್ಕೊಂಬಂದು ಹಂಗೆ ಮಾಡ್ಕೊಂಬಂದು ಅಂಥೇಳಿ ನಿಮಗೆ ಆರಾಮ ಹೇಳಕ್ಕೂ ಬಿಡಂಗಿಲ್ಲ. ಜೀವನ ಪೂರ್ತಿ ನಿಮ್ಗೆ ಕಡ್ಕೊತಾನೆ ಇರ್ತಾವೆಲ್ಲ. ನಾ ಅಂತೀನಿ, ಮನೆಯವ್ರನ್ನೆಲ್ಲ ಒಪ್ಪಿಸಿ ಆಗೋದಿದ್ರೆ ಈ ಮದುವೆ ಆಗಪ್ಪ. ಇಲ್ಲ ಅಂತಂದ್ರೆ ಸುಮ್ಮನೆ ಬಿಟ್ಟು ನಿಂಗೆ ನಿಮ್ಮ ಮನ್ಯಾಗ ಯಾವ ಹುಡುಗಿನ ತೋರಿಸ್ತಾರೋ ಆ ಹುಡುಗಿನ ಆಗಪ್ಪ. ಆಂಟಿ ನೀವು ಹೇಳೋದು ನಿಜ, ಅರ್ಥ ಆಕೈತೆ ನನಗೆ. ಆದ್ರೆ ನಂಗೆ ಆ ಹುಡುಗಿ ಬಿಟ್ಟು ಬೇರೆ ಮನಸ್ಸಿಗೆ ಇಲ್ಲ. ಹೆಂಗಾರ ಮಾಡಿ ನಾ ಮನ್ಯಾಗ ಒಪ್ಪಿಸಿ ಆಕಿನ ಮದುವೆ ಆಗ್ಬೇಕಂತ ನಿರ್ಧಾರ ಮಾಡೀನಿ ಆಂಟಿ. ಈಗ ಹೇಳಿದಲ್ಲ, ಇದು ಒಪ್ಪು ಅಂತ ಮಾತು ಆತಪ್ಪ, ಹಂಗೆ ಮಾಡು. ಸರಿ, ನೀ ಯಾವಾಗ ಒಂದು ಮಾತಾಡ್ತೀನಿ ನೋಡಿ, ಹೇಳಿ ನನಗೆ, ನಾ ಬೇಕಾದ್ರೆ ಮನ್ಯಾಗ ಮಾತಾಡ್ತೀನಿ ಅಂತ. ಸರಿ ಆಂಟಿ, ನೀವು ಏನೂ ತಿಳ್ಕೊಲ್ಲ ಅಂತಂದ್ರೆ ಸುಮಾರು ನಂಬರ್ ಕೊಡ್ತೀರಾ? ನೋಡಪ್ಪ, ಹಾಗೆಲ್ಲ ಮದುವೆ ಆಗದಿರೋ ಹುಡುಗಿಯರ ನಂಬರ್ ತೊಗೊಳೋದು ಚಲೋನೂ ಅಲ್ಲ, ನಾ ಕೊಡೋದು ಚಲೋನೂ ಅಲ್ಲ. ನಿನಗೂ ಚಲೋ ಅಲ್ಲ, ನನಗೂ ಚಲೋ ಅಲ್ಲ. ಬೇಡ, ನಿಮ್ಮ ಮನೆಯವ್ರಿಗೆಲ್ಲ ಮಾತಾಡ್ಬೇಕಾದ್ರೆ ನನಗೆ ತಿಳಿಸು. ನನಗೆ ಬೇಕಾದ್ರೆ ನನ್ನ ನಂಬರ್ ತಗೋ, ನನಗೆ ತಿಳಿಸು, ನಾನು ಬೇಕಾದ್ರೆ ಮನ್ಯಾಗ ಮಾತಾಡ್ತೀನಿ ಅಂತ. ಸರಿ ಆಂಟಿ, ಸರಿ. ಒಂದು ಕೆಲಸ ಮಾಡ್ತೀನಿ, ನಾನು ಮನ್ಯಾಗ ಮಾತಾಡಿ ಬಂದುಬಿಟ್ಟಕ್ಕೇನೆ. ಸರಿಯಪ್ಪ, ನನಗೆ ಬರಲ್ಲ, ನಂಗೆ ಒಂಚೂರು ಕೆಲಸ ಐತಿ. ಸರಿ ಆಂಟಿ. ಅಣ್ಣರೇ, ಏನವಿ? ಅದು ನೀವು ಇಷ್ಟೊತ್ತು ಮಾತಾಡಿದ್ರಲ್ಲ, ಆಕಿ ನಮ್ಮ ಅಕ್ಕ ಸುಮನ್ ನೀವು ನೋಡಕ್ಕೆ ಬಂದಿರೋದು ಮೊನ್ನೆ. ಓ ಹೌದಾ? ಅವತ್ತು ನಾನು ನೀನು ನೋಡಲಿಲ್ಲ, ಅದಕ್ಕೆ ನಂಗೆ ಗೊತ್ತಾಗಿಲ್ಲಪ್ಪಿ. ಹಾಂ, ನಮ್ಮ ಅಕ್ಕನೂ ಭಾಳ ಒಳ್ಳೆಕದಾಳ್ರಿ. ನಿಮ್ಮನ್ನು ಮದುವೆ ಆಗಿದ್ರೆ ಭಾಳ ಖುಷಿಯಿಂದ ಇರ್ತಾಳಕ್ಕೆ. ಅದಕ್ಕೆ ನಾ ಆಕಿ ಫೋನ್ ನಂಬರ್ ಕೊಡಲ ನಿಮ್ಗೆ, ನೀವು ಆಕಿ ಜೊತೆ ಮಾತಾಡಿ ಹೆಂಗೋ ಆಕಿನ ಮದುವೆ ಮಾಡ್ಕೊಂಡು ಚಂದಕ್ಕೆ ನೋಡ್ಕೋತೀರಾ? ನೀನು ಕೊಡ್ತೀಯಾ? ಸರಿ ಕೊಡು. ನಿಮ್ಮ ಅಕ್ಕನ ಮಾತ್ರ ಚಂದಾಗಿ ನೋಡ್ಕೋತೀನಿ, ನೀನು ತಲೆ ಕೆಡಿಸ್ಕೊಬೇಡ. ನಮ್ಮ ಅಣ್ಣವ್ರನ್ನೆಲ್ಲರನ್ನೂ ಒಪ್ಪಿಸಿ ನಿಮ್ಮ ಅಕ್ಕನ ಮದುವೆ ಆಗೇ ಆಗ್ತೀನಿ.
ಸರಿ ಅಲ್ಲಿ ಚಿಗವ್ವ ನಿಮ್ಮ ನಂಬರ್ ಕೊಡಕತ್ರ ಬೈತಾಳೆ ಲಗುನ ತಗೋರಿ ಹಾಂ 9845 ಹೌದಾ ಥ್ಯಾಂಕ್ ಯು ಸೋ ಮಚ್. ಗಿರ್ಜಿ 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 ಎಲ್ಲಿ ಹೋದ್ಲ ಪೈಕಿ? ಗಿರ್ಜಿ ಗಿರ್ಜಿ ಅವ್ವ ಗಿರ್ಜಲ್ ಹೋದ್ಲ? ಯವ್ವ ನಿನ್ನ ಕೇಳತನ ಗಿರ್ಜಲ್ ಹೋದ್ಲ? ಐಕಿನ ಯವ್ವ ಬೇ ಏನಪ್ಪ ನಿನ್ನ ಸೊಸಿ ಗಿರ್ಜಿ ಎಲ್ಲಿ ಹೋದ್ಲು? ಸಂತಿಗೆ ಹೋಗಾಳಕ್ಕೆ ಮೌನ ಆಗಳಿಂದ ಗಂಟ್ಲ ಹರ್ಕೊಂಡು ಗಿರ್ಜಿ ಗಿರ್ಜಿ ಅಂತ ಚಿರಾಕತ್ತೀನಿ. ಇಲ್ಲೇ ದೇವು ಕುಂತೀವಿ. ಅಲ್ಲ ಒಂದು ಮಾತಕ್ಕೆ ಸಂತಿಗೆ ಹೋಗಾಳ ಅಂತ ಹೇಳಕ್ ಬರೋದು ನಿನಗ? ಅಲ್ಲಲ್ಲ ಇಲ್ಲೇ ದೇವು ಕುಂತೀನಿ ಮನೆಗೆ ಬಂದ ಅವ್ವ ಏನು ಮಾಡಿಬೇ ತಿಂದ್ಯಾ ಉಂಡ್ಯಾ ಕುಂತ್ಯಾ ನಿಂತ್ಯಾ ಅಂತ ಕೇಳಿದ್ಬಿಟ್ಟ ಬಂದ್ಗಳೇ ಗಿರ್ಜಿ 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 ಅನ್ನಕತ್ತಿ ಕರ್ಕೊ ಅಲ್ಬಿಡೋದು ಸುಮ್ಮ ಆಯ್ತು ನೋಡಪ್ಪ ನಾನು. ಅಯ್ಯ ಕತ್ತಿಯ ಆಕಿಗೆ 500 ರೂಪಾಯಿ ಇಟ್ಟು ಹೋಗೋದು ನಿನ್ನ ಮಣ್ಣಿನೂ ಹಂಗೆ ಮಾಡ್ಯಾಳ. ಆ ಡಬ್ಬ್ಯಾಗ 500 ರೂಪಾಯಿ ಇಟ್ಟಿನ ಅಂತ ಹೇಳೋದ್ಲು. ಆ ಡಬ್ಬ್ಯಾಗ 500 ರೂಪಾಯಿ ಇರಾಕೆ ಇಲ್ಲ. ಈಗ ಮೊನ್ನೆ ಈಗ ಇವತ್ತಾಗ 1,000 ರೂಪಾಯಿ ಇಟ್ಟು ಹೋಗ್ಲಿ ಅಂತ ಹೇಳೀನಿ. ಈಗೂ ರೊಕ್ಕನ ಇಟ್ಟಿಲ್ಲಕ್ಕಿ ಹಂಗೆ ಹೋಗ್ಯಾಳ. ತಗ ಏನು ಮಾಡ್ತಾರೋ ದುಡ್ಡಿದ ರೊಕ್ಕ ಎಲ್ಲ ಹಿಂತರ್ಕೆ ತಂದು ಕೊಡೋದು. 1 ರೂಪಾಯಿ 2 ರೂಪಾಯಿ ಬೇಕಾದ್ರೆ ಇವ್ರ ಕಡೆ ಕೈ ಚಾಚ್ಬೇಕು ನಾವು. ಚಾಚ್ಬೇಕಪ್ಪ ಹಿಂತಿ ಕೈಯಾಗ ಚಾಚ್ಬೇಕು ಮತ್ತೆ ಯಾರಿಗೆ ಕೊಡ್ತಿದ್ದಿಲ್ಲ? ಯಾಕೆ ಹಂಗಂತಿ? ಅಮ್ಮವ್ರ ಗಂಡಲ್ಲ ನೀ ಅಮ್ಮವ್ರ ಗಂಡ ಅವ್ರ ಭಾಡ್ಯ ದುಡಿದಕ್ಕೆ ಹೊಡೆದ ನಿನ್ನ ಹೆತ್ತು ಹೊತ್ತು ಸಲಹಿ ಸಾಹಿ ದೊಡ್ಡವ್ರು ಮಾಡಿ ಮದುವೆ ಮಾಡಿ ಮಕ್ಕ ಮಾಡಿಸಿ ಇಷ್ಟೆಲ್ಲ ಮಾಡ್ರು ನೀನು ದುಡಿದ ತಾಯಿ ಕಡೆ ರೊಕ್ಕ ತಂದು ಕೊಡ್ತೀಯ ಹಿಂದಿ ಕಡೆ ತಂದು ಕೊಡ್ತೀಯಲ್ಲ ಭಾಡ್ಯ ಹೋಗತ್ತ. ಅಲ್ಲಿ ಹೋದ್ರ ಸೌಕಾರ ಕಾಟ, ಮನೆಗೆ ಬಂದ್ರೆ ಹೆಂಡತಿ ಅವು ಕಾಟ ಸಾಕಾಗಿ ಹೋಗಿತ್ತ. ಗಿರ್ಜಿಗೆ ರೊಕ್ಕ ಇಟ್ಟು ಹೋಗನಿ ಹಂಗೆ ಹೋಗಾಳ ಬರ್ಲಿಗ ಬಿಟ್ಟು ಮನೆಗೆ. ನನ್ನ ಮಗಳೇ ಬಂದೆ ಬರ್ರಿ ಒಳಗೆ ನೀವ ಬಸ್ಸಿಗೆ ಬಂದ್ರಲ್ಲ ಅದಕ್ಕೊಂದು ಈಟ ತಡ ಆತವ. ಏನು ರಸ್ ಯವ್ವ ನಿಮ್ಮ ರೂಟಿನ ಬಸ್ಸು ರಶ್ ಬಿಡೋ ಸಾಕಾಗಿ ಹೋತು. ಹೌದಾ ಬಿಸಿಲಾಗ ಬಂದಿರ್ತೀರಂತ ಹೇಳಿ ನಾನು ತಂಪಕ ಮಜ್ಜಿಗೆ ಕಡ್ದಿಟ್ಟೇನೆ ಬರ್ರಿ. ಎಲ್ಲಿ ನಿನ್ನ ಮುದ್ದಿನ ಸೊಸಿ ಕಾಣವಾಳ? ಹರಿಗಾಡ ತಿಪ್ಪಿಕೆ ಆಕಿ ನೀವ ಮಾಡ್ಕೊಂಡು ಇದಕ್ಕೆ ಹೋಗ್ಯಾಳ. ಇದಕ್ಕೆ ನೀವು ಉಳಿತೇನಂತಂದ್ರಲ್ಲ ಮನ್ಯಾಗ ಕಾಯಿಪಲ್ಯ ಇರಾಕಿಲ್ಲ ಅದಕ್ಕೆ ಒಂದಿಟ್ಟು ಮಾರ್ಕೆಟ್ಗೆ ಹೋಗಿ ತೊಗೊಂಬರ್ತೇನೆ ಅಂತ ಹೋಗ್ಯಾಳ. ಹೋಗ್ಲಿ ಬಂದು ಸುಮಾರು ಬಾ ಹಸುವಾಗತ್ತೆ ಊಟಕ್ಕೆ ಹಚ್ಚಡಿ ಹಿಂಗ ಅಲ್ಲಾರ ಹೋರಿ ಕಾಯಿ ಮಕ್ಕ ತಗೊಂಬರೋರಿ ಊಟಕ್ಕೆ ಹಚ್ತೇನೆ. ಮೊದಲ ತಂಪನ ಮಜ್ಜಿಗೆ ಕೊಡ್ತೇನೆ. ಹುಡುಗರು ಹತ್ತೀರ? ಇಲ್ಲ ಹೊರಗೆ ಆಡಾಡಕತ್ತ ಬರ್ತಾವ ಬರ್ರಿ. ನಿಮ್ಮ ಕಾರ್ನ ಇದ್ರೆ ಗೊತ್ತಾಕಿತ್ತ ಅವು ಅಪ್ಪ ಬಂದಾರ ಓಡಿ ಬರ್ತಿದ್ರ ನೀವು ಬಸ್ಸಿಗೆ ಬರ್ತೀನಂದ್ರಲ್ಲ ಅದಕ್ಕೆ ಅವ್ರಿಗೆ ಗೊತ್ತಾಗಿಲ್ಲ ನೀವು ಬಂದಿದ್ದೆ. ಬರ್ರಿ ನಡ್ರಿ ಬೆಳಗ್ಗೆ ಎಲ್ಲಿ ಹೋದಪ್ಪ ಈ ಹುಡುಗರು? ಬರ್ತಾರೆ ರೀ ಯಾಕ್ರಿ ಮಕ್ಕ ಹಿಂಗೆ ಇಟ್ಕೊಂಡ್ರಿ ಏನಾತೆ? ಏನು ಹೇಳ್ಬೇಕ್ಲಿ ಶಾಂತ, ಏನು ಹೇಳ್ಬೇಕು ಗೊತ್ತಾಗತ್ವಾ? ರೀ ಯಾಕೆ ಏನಪ್ಪ? ನನ್ನ ಗೆಳೆಯ ರಾಜೇಶ್ ಇದ್ದಲ್ಲಿ ಅವ್ನು ಏನು ತೀರ್ಕೊಂಡಂತಲಿ ಶಾಂತಿ, ಅವ್ನು ಏನು ತೀರ್ಕೊಂಡ್ಲಂತ? ರೀ ಏನು ಹೇಳಕತ್ತೀರಿ? ತಲೆ ಕಟ್ಟಿದ್ನ ನಿಮ್ದೆ? ಇಲ್ಲಲೇ ಶಾಂತ ಇಲ್ಲ ನಿಜಾಗ್ಲು ಹಾರ್ಟ್ ಆತಂತ ಹಾರ್ಟ್. ಯವ್ವ ಎಷ್ಟು ಸಣ್ಣದೊಂದು ಮಗ ಆಯ್ತಲ್ರಿ ದೇವ್ರ ಎಂತೆಂಥವ್ರಿಗೋ ತರ್ತಾನಂತ. ಈ ಸಣ್ಣ ಹುಡುಗಿಗ್ರಿ ಪಾಪ ಸಣ್ಣ ಕೂಸೈತಲ್ರಿ ಹೆಂಗ್ರಿ ಪಾಪ ಅವ್ರ ಜೀವನ ಇನ್ನ ಏನನ ಶಾಂತ ನಂಗೆ ಕೇಳಿ ಬೇಜಾರಾತ. ಒಂಥರ ಮಕ್ಕ ಅನಿಸ್ತು ಹೆಂಗಪ್ಪ ರಾಜೇಶನ ನೋಡೋದಿನ್ನ ಅನಿಸ್ಬಿಡ್ತು ನನಗೆ. ಮೊದ್ಲ ಹೆಂಡತಿ ಮೇಲೆ ಮಕ್ಕಳ ಮೇಲೆ ಭಾಳ ಕಾಜಿ ಅವ ದೇವ್ರು ಹಿಂಗೆ ಮಾಡಿಬಿಟ್ಟ. ನನಗೂ ಕೇಳಿ ಬೇಸರ ಅನಿಸ್ತ್ರಪ್ಪ. ದೇವ್ರು ಸಣ್ಣ ಕೂಸೈತ್ರಿಪ್ಪ ಕೂಸ ಸಂಬಂಧ ನನಗೆ ಜೀವ ವಿಲಿ ಅನ್ನಕತ್ತ. ನಡ್ರಿ ಹೋಗು ನಡ್ರಿ ಅವ್ರ ಮನೆ ಕಡೆ ನಡ್ರಿ. ನಡಿ ಹೋಗು ನಡಿ. ಮನೆಗೆ ಯಾರದಾರ? ಸುಮಾದಾಡ್ರಿ ಸುಮಾಕ ಹೇಳ್ಬರು ಬರುತ್ತೆ ನೀರು ಕಾಸು ಅಂತೇಳಿ ಹೋಗು. ಆಯ್ತು ರೀ ದೇವರು ಒಳ್ಳೆಯವ್ರಿಗೆ ಹಿಂಗೆ ಮಾಡಬಾರ್ದ್ರಿ ಒಳ್ಳೆಯವ್ರಿಗೆ ಹಿಂಗೆ ಮಾಡಿ